ಇವತ್ತು ನಿಮ್ಗೆ ನೋಡೋಕ್ಕೆ ಏನು ಏನೋ ಒಂದು ಸಿಚುವೇಶನ್ಸ್ ಎಲ್ಲ ನೋಡುವಾಗ ಏನು ಒಂಥರ ಸಮಸ್ಯೆ ಥರ ಕಾಣಿಸ್ಬೋದು, ಆಗಲ್ಲ ಮುಗಿದೋಯ್ತು ಎಂಬುದಾಗಿ ಕಾಣಿಸ್ಬೋದು. ಬಟ್ ಒಂದು ಹೇಳ್ತೇನೆ, ನಿಮ್ಮ ಸಮಸ್ಯೆಯು ಪರಿಹಾರ ಆದಮೇಲೆ ನೀವು ಅದು ನೋಡಿ ನಗೀತೀರಂತೆ, ಅಯ್ಯೋಯ್ಯೋ ಇಷ್ಟೇನಾ. ಹಲ್ಲೆಲೂಯಾ. ಖಂಡಿತ ಪ್ರೇರೆ ಇದು ನಡೀತಿದೆ. ಯಾಕೆಂದ್ರೆ ನನ್ನ ಅನುಭವದಲ್ಲಿ ಇದನ್ನು ಹೇಳ್ತಾ ಇದ್ದೇನೆ. ದಿಸ್ ಇಸ್ ಮೈ ಎಕ್ಸ್ಪೀರಿಯನ್ಸ್. ನನ್ನ ಅನುಭವದಲ್ಲಿ ಇದನ್ನು ಹೇಳ್ತೇನೆ. ಯಾಕೆಂದ್ರೆ ಇವತ್ತು ಕರೋನಾ ಬಂದು ಅನೇಕ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ಬೋದು. ಆದರೆ ನಾನು ನಂಬ್ತೇನೆ, ದೇವರ ಮಕ್ಕಳಿಗೆ ಯಾವ ಸಮಸ್ಯೆಗಳು ಆಪತ್ತುಗಳು ಬರದ ಹಾಗೆ ದೇವರು ಖಂಡಿತ ಕಾಪಾಡ್ತಾನೆ ಅಂತ ನನಗೆ ನಂಬಿಕೆ ಇದೆ. ಆದರೆ ಬೈಬಲ್ ಹೇಳ್ತೈತೆ ಒಂದು ವಾಕ್ಯ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ, ನೀನು ನಂಬಿಲ್ಲ ಅಂದರೆ ನೀನು ದೇವರ ಮಹಿಮೆಯನ್ನು ಕಾಣಕ್ಕೆ ಸಾಧ್ಯ ಇಲ್ಲ. ಬೈಬಲ್ ಇಸ್ ವೆರಿ ಕ್ಲಿಯರ್. ನಾವು ಯಾವಾಗ ನಂಬಿಕೆ ಇಡ್ತೇವೋ ದೇವ್ರ ಮೇಲೆ, ಆಗ ಮಾತ್ರನೇ ಸಾಧ್ಯ. ನಮಗೆ ನಂಬಿಕೆ ಇಲ್ಲ ಅಂದರೆ ಖಂಡಿತ ದೇವರಿಂದ ಯಾವೊಂದು ಅದ್ಭುತವನ್ನು ಹೊಂದಿಕೊಳ್ಳಲು ಸಾಧ್ಯವಿಲ್ಲ. ಅದಕ್ಕೆ ಇಬ್ರಿಯರಿಗೆ ಬರೆದ ಪತ್ರಿಕೆ ಹೇಳ್ತೈತೆ, ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಯಾಕಂದ್ರೆ ದೇವರು ನಮಗೆ ಕೊಟ್ಟಿರುವಂಥ ಒಂದು ಆಧಾರ ಏನಂತ ಹೇಳಿದ್ರೆ, ನೀವು ಮೊಣಕಾಲು ಹಾಕ್ರಿ, ನೀವು ಪ್ರಾರ್ಥನೆ ಮಾಡ್ರಿ, ನೀವು ಗೋಳಾಡ್ರಿ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೊಸ ಒಡಂಬಡಿಕೆಯಲ್ಲೇ ಹೇಳಿಲ್ಲ. ಹೊಸ ಒಡಂಬಡಿಕೆಯಲ್ಲಿ ನಮ್ಗೆ ದೇವರು ಹೇಳಿರೋದು, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಹಳೆ ಒಡಂಬಡಿಕೆ ಕೂಡ ಅಷ್ಟೇ. ಅಬ್ರಹಾಮ ತನಗೊಂದು ಮಗು ಬೇಕಂತ ದೇವರ ಹತ್ರ ಅವನು ಫಾಸ್ಟಿಂಗ್ ಪ್ರೇಯರಲ್ಲಿ ಅವತ್ತು ಮೊಣಕಾಲಲ್ಲಿ ಇರಲಿಲ್ಲ. ಪ್ರಿಯ ದೇವ ಮಕ್ಕಳೇ, ಅವನಿಗೆ ನಂಬಿಕೆನ ದೇವರು ಕಲಿಸ್ಕೊಟ್ರು. ಆ ನಂಬಿಕೆನ ಕಲಿಸ್ಕೊಟ್ಟು ಅವನು ಸ್ವಂತವಾಗಿ ಯಾವಾಗ ನಂಬಕ್ಕೆ ಶುರು ಮಾಡ್ತಾನೋ, ಆಗ ಅಲ್ಲಿ ಒಂದು ಅದ್ಭುತ ನಡೀತೈತೆ, ಒಂದು ಮಗು ಬರೋದು ನಾವು ನೋಡ್ತೇವೆ. ನಮ್ಮಲ್ಲಿ ದೇವರು ಒಂದು ಮಗುವನ್ನ ಅಥವಾ ಒಂದು ಐಶ್ವರ್ಯವನ್ನ ನಮ್ಮ ಜೀವಿತದಲ್ಲಿ ಕೊಡ್ಬೇಕಂದ್ರೆ ಕೂಡ, ಇವತ್ತು ಕೆಲವರು ಬಂಜೆತನದಲ್ಲಿ ಇರ್ಬೋದು. ನಿಮ್ಮನ್ನೆಲ್ಲ ಲೋಕ ಎಲ್ಲ ನೋಡಿ ಹೇಳಿರ್ಬೋದು, ನೀನು ಬಂಜೆ, ನಿನಗಿನ ಮಕ್ಕಳಾಗಲ್ಲ ಅಂತ. ದ ನೇಮ್ ಆಫ್ ಜೀಸಸ್ ಹೇಳ್ತೇನೆ, ಮುಚ್ಚಿರುವ ಗರ್ಭಗಳು ತೆರೆಯಲ್ಪಡಲಿ ಎಂಬುದಾಗಿ. ನೋಡ್ರಿ ವಾಕ್ಯ ಏನ್ ಹೇಳ್ತೈತೆ ನೋಡ್ರಿ. ನಂಬಿಕೆ ಇಲ್ಲದ ಇಬ್ರಿಯರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯ 6ನೇ ವಚನ. ಆದರೆ ನಂಬಿಕೆ ಇಲ್ಲದೆ ದೇವರನ್ನು ಮೆಚ್ಚಿಸುವುದು ಅಸಾಧ್ಯ. ನೀನು ದೇವರನ್ನ ಮೆಚ್ಚಿಸಬೇಕು ಅಂತ ಹೇಳಿದ್ರೆ, ಈ ಮುಂಜಾನೆ ಒಂದು ಹೇಳ್ತೇನೆ ರಹಸ್ಯ ಏನು ಗೊತ್ತಾ ಪ್ರೇಯರೆ? ದೇವರಿದ್ದಾನೆ ನಂಬಿ ನೀನು ಮಾತನಾಡಬೇಕಾಗಿದೆ, ಡಿಕ್ಲೇರ್ ಮಾಡಬೇಕಾಗಿದೆ, ಹೇಳ್ಬೇಕು, ನಾನು ಚೆನ್ನಾಗಿರ್ತೀನಿ, ನಾನು ಆರೋಗ್ಯವಾಗಿರ್ತೀನಿ, ಯಾವುದೇ ಕಾರಣಕ್ಕೂ ಅಲ್ಪ ಆಯುಷ್ಯ ನಾನು ಸಾಯೋದಿಲ್ಲ ಎಂಬುದಾಗಿ ನೀನು ಡಿಕ್ಲೇರ್ ಮಾಡಬೇಕಾಗಿದೆ ನಂಬಿಕೆಯಿಂದ. ಬೈಬಲ್ ಇಸ್ ವೆರಿ ಕ್ಲಿಯರ್. ನಂಬಿಕೆ ಇಲ್ಲದೆ ಅವರನ್ನು ಮೆಚ್ಚಿಸಲು ಸಾಧ್ಯವಿಲ್ಲ. ಹಾಗಾದ್ರೆ ನಮಗೆ ನಂಬಿಕೆ ಇಲ್ಲ, ನಾವು ಹೊಸದಾಗಿ ಚರ್ಚೆಗೆ ಬರ್ತಾ ಇದ್ದೇವೆ, ಏನ್ ಮಾಡೋದು? ಆಗ ದೇವರು ಹೇಳ್ತಾರೆ, ರೋಮನರು ಬರೆದ ಪತ್ರಿಕೆಯಲ್ಲಿ 10:17ನೇ ವಚನದಲ್ಲಿ ದೇವರು ಹೇಳ್ತಾರೆ. KJV ಓದೋಣ ವಾಕ್ಯವನ್ನ, ಕಿಂಗ್ ಜೇಮ್ಸ್ ವರ್ಷನ್ ಅಲ್ಲಿ ನಾವು ಓದೋಣ. ಓ ರಿಮಹಾಂದರ ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ. ಎಸ್, ನಿಮಗೆ ನಂಬಿಕೆ ಹಾಕಿಲ್ಲ, ಅವಿಶ್ವಾಸ ಬಗ್ಗೆ ಯಾಕೆ ಮಾತಾಡ್ತೀರಾ? ವಾಕ್ಯ ಕೇಳ್ತಾ ಇಲ್ಲ, ವಾಕ್ಯ ಒಳಗಿಲ್ಲ. ವಾಕ್ಯ ಒಳಗಿದ್ರೆ ಒಳಗಿಂದ ಒಳ್ಳೇದೇ ಬರ್ತೈತೆ. ಕೇಳುವುದರಿಂದ ನಂಬಿಕೆ ಉಂಟಾಗುತ್ತದೆ, ದೇವರ ವಾಕ್ಯವನ್ನು ಕೇಳುವುದರಿಂದಲೇ. So then faith cometh by hearing, and hearing by the word of God. ಇಂಗ್ಲಿಷ್ ಅಲ್ಲಿ ಚೆನ್ನಾಗಿದೆ ನೋಡಿ. ನಮಗೆ ಟೈಮ್ ಇಲ್ಲ, ನಮಗೆ ಟೈಮೇ ಇಲ್ಲ. ನಮಗೆ ಮಕ್ಕಳನ್ನ ಓದ್ಸಕ್ಕೆ ಟೈಮ್ ಇರ್ತೈತೆ, ಅಡಿಗೆ ಮಾಡಕ್ಕೆ ಟೈಮ್ ಇರ್ತೈತೆ. ಆದರೆ 1 ಅವರ್ ಕೂತ್ಕೊಂಡು ದೇವರ ಸಮ್ಮುಖದಲ್ಲಿ ವಾಕ್ಯ ಯಾರೋ ಮಾತಾಡ್ತಾರೆ, ವಾಕ್ಯ ಕೇಳೋಣ ಟೈಮ್ ಇರಲ್ಲ. ಮತ್ತೆ ಎಲ್ಲಿ ವಿಶ್ವಾಸ ಬರ್ತಿದೆ? ಅದಕ್ಕೆ ನಾವು ಅವಿಶ್ವಾಸವಾಗಿ ಮಾತಾಡ್ತೀವಿ. ನನಗೂ ಕರೋನಾ ಬಂದ್ಬಿಡ್ತೈತೇನೋ, ನಮ್ಮ ಬಿಸ್ನೆಸ್ ಇಲ್ಲ. ನಾನು ಹೇಳ್ತೀನಿ, ಇವತ್ತು ಕೇಳಿಸ್ಕೊಳ್ರಿ, ಒಂದೇ ರಾತ್ರಿಯಲ್ಲಿ ಇಸ್ರೇಲರನ್ನ ಐಶ್ವರ್ಯವಂತರ ಮಾಡಿದ ದೇವರು ನನ್ನ ದೇವನು. 430 ವರ್ಷದ ಐಶ್ವರ್ಯವನ್ನ ವಿದಿನ್ 1 ನೈಟ್ ಅಲ್ಲಿ ದೇವರು ಅವರಿಗೆ ಕೊಟ್ಟಿದ್ದಾನೆ. ನೀವು ಬಿಸ್ನೆಸ್ ಅನ್ನ ದೇವರು ನಾನು ಒಂದಿಂದಲ್ಲ 1 ವೀಕಲ್ಲಿ ನೀವೇನು ಕಳ್ಕೊಂಡಿದ್ರೆ ಈ 1 ವರ್ಷದಲ್ಲಿ ದೇವರು ಅದನ್ನು ಕೊಡಲು ಸಾಧ್ಯ ರೀ. ನೀವು ನಂಬೋದಾದ್ರೆ ನೀವೇನು ಹೇಳ್ತೀರಾ? $100 ಕಾಣಿಕೆ ಹಾಕೋಕ್ಕೂ ಯೋಚನೆ ಮಾಡ್ತೀರಿ. ಏನಂತ? ಅಯ್ಯೋ ಬಿಸ್ನೆಸ್ಸೇ ಇಲ್ಲ ಬ್ರದರ್. ಹೆಂಗೆ? ಒಂದು ಹೇಳ್ತೀನಿ, ಬೀಜ ಬಿತ್ತಿದ್ರೇನೆ ಕೊಯ್ಕೊಳ್ಳೋಕ್ಕಾಗೋದು, ಬೀಜ ಬಿತ್ತಿಲ್ಲ ಅಂದ್ರೆ ಕೊಯ್ಕೊಳ್ಳೋಕ್ಕಾಗೋದಿಲ್ಲ. ಯಾಕೆಂದ್ರೆ ನಿನ್ನ ಆತ್ಮವನ್ನ ದೇವರು ಕಾಪಾಡಿದ್ದಾನೆ. ನೀನು ಭೂಮಿಗೆ ಸೇರಿದ ಮನುಷ್ಯನಲ್ಲ. ಭೂಮಿಯಲ್ಲಿ ನೀನು 100 ವರ್ಷ ಇರ್ಬೋದು,
90 ವರ್ಷ 80 ವರ್ಷ ಇರ್ಬೋದು, ಬಟ್ ಯುಗಾಂತರಕ್ಕೂ ನಿನ್ನನ್ನು ಬದುಕುವ ಹಾಗೆ ನನ್ನ ದೇವನು ಮಾಡಿರುವ ದೇವನಾಗಿದ್ದಾನೆ. ಆ ಸುವಾರ್ತೆನ ತೆಗೆದುಕೊಂಡು ಹೋಗೋದಕ್ಕಾಗಿ ನೀನು ಮುಂದೆ ನಿಂತ್ಕೊಳ್ಬೇಕು. ವಿಶ್ವಾಸ, ಎಲ್ಲದಕ್ಕೂ ವಿಶ್ವಾಸ ಬೇಕ್ರಿ. ಆನ್ಲೈನ್ ನೋಡೋಕೆ ವಿಶ್ವಾಸ ಬೇಕು, ಕಾಣಿಕೆ ಕೊಡೋಕೆ ವಿಶ್ವಾಸ ಬೇಕು, ಚರ್ಚಿಗೆ ಬರೋಕೆ ವಿಶ್ವಾಸ ಬೇಕು. ಅವಿಶ್ವಾಸಗಳಂದ್ರೆ ಚರ್ಚಿಗೆ ಬರಲ್ಲ, ಅವ್ರ ಮನೇಲೆ ಕೂತ್ಕೊಂತಾರೆ. ಚರ್ಚಿಲ್ಲಂದ್ರೆ ಕೆಲವರು ಖುಷಿ, ಲಾಕ್ಡೌನ್ ಖುಷಿ, ಆರಾಮಾಗಿ ಹತ್ಕೊಂಡ್ರೆ ಮಲ್ಕೊಂಡು ಭಾನುವಾರ. ಇಲ್ಲ ಪ್ರಿಯ ಮಕ್ಕಳೇ, ಇಲ್ಲಿ ನಿಮ್ಮ ನಂಬಿಕೆಯನ್ನು ದೇವರು ನೋಡ್ತಾರೆ. ಇಲ್ಲಿ ನಿಮ್ಮ ನಂಬಿಕೆಯನ್ನು ದೇವರು ನೋಡ್ತಾರೆ. ನಂಬಿಕೆ ಇಲ್ಲದೆ ಯಾರೊಬ್ಬರು ದೇವರನ್ನ ಮೆಚ್ಚಿಸಲು ಸಾಧ್ಯವೇ ಇಲ್ಲ. ಹೆಂಗೆ ನಂಬಿಕೆ ಬರ್ತಿತ್ತಂತೆ? ವಾಕ್ಯವನ್ನ ಕೇಳೋದ್ರಿಂದ. ಅದಕ್ಕೆ ದೇವರು ವಾಕ್ಯವನ್ನ ಕಳಿಸ್ತಾನಂತೆ. ಕೀರ್ತನೆ 107:20 ಹೇಳ್ತಿದೆ, ಆತನ ವಾಕ್ಯವನ್ನು ದೂತನೇ ಮಂದ ಕಳಿಸ್ತಾನಂತೆ. ಯಾಕೆ? ನಾವೇನ್ ಮಾಡ್ತೀವಿ? ಯಾರು ನಮ್ಮ ತಲೆ ಮೇಲೆ ಕೈ ಇಟ್ಬಿಟ್ರೆ ಸಾಕು, ನಮ್ಮ ಫ್ಯಾಮಿಲಿ ಪ್ರಾಬ್ಲಮ್ ಸರೋಗ್ಬಿಡ್ತಿದೆ, ಕಾಯಿಲೆ ವಾಸ ಆಗ್ತದೆ, ನಾವು ನಂಬ್ತೇವೆ. ಬಟ್ ನಾನು ನಂಬ್ತೇನೆ, ವಾಕ್ಯವನ್ನು ದೇವರು ಕಳಿಸ್ತಾರೆ. ಆ ವಾಕ್ಯವನ್ನು ನೀನು ಮಾತಾಡ್ಬೇಕು, ಆ ವಾಕ್ಯವನ್ನು ನೀನು ನಂಬಬೇಕು, ಆ ವಾಕ್ಯವನ್ನು ಪದೇ ಪದೇ ಮಾತಾಡ್ಬೇಕು. ನೋಡ್ರಿ, ನಿಮಗೆ ಇವಾಗ ನನ್ನ ಮಗಳು ತೋರಿಸ್ಲು ಕಾರ್ಡ್, ಎಷ್ಟನೇ ಕಾರ್ಡ್ ಓದ್ತಾ ಇದ್ದೀರಾ? ಕಮಾನ್ ಚರ್ಚ್, ಇವತ್ತು ನಿಮಗೆ ನಮ್ಮ ದೇವ್ರು ಎಂಥವನಂತ ಹೇಳ್ತಾ ಇದ್ದೀನಿ. ಕೆಲವು ಹೇಳ್ತಾರೆ, ಅಯ್ಯೋ ದೇವರು ನಮಗೆ ಕೈ ಬಿಟ್ಬಿಡ್ತದೆ ನಮಗೆ. ಬಟ್ ನಾವೆಲ್ಲ ಬದುಕ್ತಾ ಇಲ್ವಾ? ನಮಗೇನು ಆದಾಯ, ಏನು ದೊಡ್ಡ ಬಿಸ್ನೆಸ್ ಮ್ಯಾನ ನಾವು? ಇದ್ದಾರೆ ಕೆಲವು ಪಾಸ್ಟರ್ಗಳು ಬಿಸ್ನೆಸ್ ಮ್ಯಾನ್ ಇದ್ದಾರೆ. ನಾನು ಕೂಡ ನಾಳೆ ಬಿಸ್ನೆಸ್ ಮಾಡ್ಬೋದು. ಬಟ್ ಇವತ್ತು ನನ್ನ ಆಧಾರ ಯಾವ್ದು ಗೊತ್ತಾ? ದೇವರಾಗಿದ್ದಾನೆ. ನಾನು ಚೆನ್ನಾಗಿದ್ದು ನನ್ನ ಜೊತೆಲಿ ಇರೋರು ಚೆನ್ನಾಗಿರ್ಬೇಕಂದ್ರೆ ನಾನು ಬಯಸ್ತೇನೆ. ಅವರು ನನ್ನ ನೆರಳಲ್ಲಿ ಇರ್ಬೇಕಾದ್ರೆ ಬಯಸ್ತೇನೆ. ನಾನು ಯಾವ ಮನುಷ್ಯರ ನಂಬಿಲ್ಲ ಪ್ರಿಯ ದೇವ ಮಕ್ಕಳೇ, ನಾನು ದೇವರನ್ನ ನಂಬಿದ್ದೇನೆ. ಇವತ್ತವರೆಗೂ ಲಾಸ್ಟ್ ಇಯರ್ 1 ವರ್ಷದಲ್ಲಿ ಎಷ್ಟು ಲಾಕ್ಡೌನ್ಸ್ ಆಯಿತು, ಆದರೆ ನಾನು ವಾಕ್ಯದ ಮೇಲೆ ಹತ್ಕೊಂಡಿದ್ದೇನೆ. ನಾವು ವ್ಯಕ್ತಿನ ಹಾಡಿದ್ವಲ್ಲ, ಏನು ಹಾಡಿದ್ವಿ? ಯೆಹೋವ ಈರೆ ನನ್ನ ದೇವಾ, ನನ್ನೆಲ್ಲ ಅಗತ್ಯವ ಸಂಧಿಸುವ. ಯೆಹೋವ ರಾಫ ನನ್ನ ದೇವಾ, ಎಂದೆಂದು ಸೌಖ್ಯವನ್ನು ತರುವ. ಯಾಕೆ? ಕರ್ತನ ವಾಕ್ಯದ ಮೇಲೆ ನಾನು ಆದುಕೊಂಡೆನು, ಚಿಂತೆಯೇನು ನನಗೆ ಇಲ್ಲವೇ. ನನ್ನ ಅಗತ್ಯಗಳೆಲ್ಲ ಆತನೇ ನೋಡಿಕೊಳ್ಳುವ, ಕರ್ತನಲ್ಲಿ ಆನಂದಿಸುವೆ. ನೋಡಿದ್ರ ಏನ್ ಹಾಡಿದ್ವಿ? ಕರ್ತನ ವಾಕ್ಯದ ಮೇಲೆ ನಾನು ನಂಬಿಕೊಂಡಿದ್ದೇನೆ. ಈ ಹಾಡುಗಾರ ಬರೆದಿದ್ದಾನೆ, ಕರ್ತನ ವಾಕ್ಯದ ಮೇಲೆ ನಾನು ನಂಬಿಕೊಂಡಿದ್ದೇನೆ. ಯಾಕೆ? ನನ್ನ ಅಗತ್ಯತೆಗಳೆಲ್ಲ ಅವರೇ ಸಂಧಿಸಬೇಕು, ನನಗೆ ಆರೋಗ್ಯವನ್ನು ಅವರೇ ಕೊಡಬೇಕು. ಪ್ರಿಯ ದೇವ ಮಕ್ಕಳೇ, ಈ ಮುಂಜಾನೆ ಯಾವಾಗ ನಾವು ವಾಕ್ಯವನ್ನು ಕೇಳ್ತೀವೋ ಆಗ ನಮಗೆ ನಂಬಿಕೆ ಬರೋಕ್ಕೆ ಶುರುವಾಗ್ತೈತೆ. ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀರ. ಏನ್ ಬೇಕು ಗೊತ್ತಾ? ಇವತ್ತು ಯೋಹಾನ್ ಶುಭ ಸಂದೇಶ 11:44 ಏನಂತಿದೆ? ಮಾರ್ತಳಿಗೆ ದೇವರು ಹೇಳ್ತಾರೆ, ನೀನು ನಂಬಿದರೆ ಅಮ್ಮ, ಇದು ಮಾರ್ತಳಿಗಲ್ಲ, ಮಾರ್ತಳ ರೀತಿಯಲ್ಲಿ ಇರುವಂತ ನಮ್ಮೆಲ್ಲರಿಗಾಗಿ ದೇವರು ಹೇಳ್ತಾರೆ, ನೀವು ನಂಬ್ತೀರಾ ದೇವರ ಮಹಿಮೆಯನ್ನು ಕಾಣ್ತೀರಾ. ನೀವು ನಂಬಿಲ್ಲ ಅಂದರೆ ನೀವು ಡಾಕ್ಟರ್ ನಂಬ್ತೀರಾ, ನಿಮ್ಮ ಹಣ ನಂಬ್ತೀರಾ, ನಿಮ್ಮ ಕೆಲಸ ನಂಬ್ತೀರಾ, ದೇವರ ಮಹಿಮೆ ಕಾಣಕ್ಕಾಗಲ್ಲ. ಇವೆಲ್ಲಗಳ ಮಧ್ಯದಲ್ಲಿ ನಾನು ಕೆಲಸ ಮಾಡಬಾರ್ದು ಅಂತ ಹೇಳಿದ್ರೆ, ಕೆಲಸ ಮಾಡ್ರಿ, ಬಿಸ್ನೆಸ್ ಮಾಡ್ರಿ, ಎಲ್ಲ ಮಾಡ್ರಿ, ಇವುಗಳ ಮಧ್ಯದಲ್ಲಿ ಅವ್ರ ಮೇಲೆ ನಂಬಿಕೆ ಇಡಬೇಡ್ರಿ. ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟು ಕೆಲಸ ಮಾಡ್ತಾ ಇದ್ದೇನೆ, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟು ಬಿಸ್ನೆಸ್ ಮಾಡ್ತೇನೆ, ನಾನು ದೇವ್ರ ನಂಬಿಕೆ ಇಟ್ಟು ಮಾತ್ರ ತಗೊಂತ ಇದ್ದೇನೆ, ನಾನು ದೇವ್ರ ಮೇಲೆ ನಂಬಿಕೆ ಇಟ್ಟು ನಾನು ಜೀವಿಸ್ತೇನೆ ಎಂಬುದಾಗಿ ಹೇಳುವಾಗ ದೇವರ ಮಹಿಮೆಯನ್ನ ಕ್ಷಣ ಕ್ಷಣಕ್ಕೂ ನೀನು ಕಾಣ್ತೀಯ. ನಿನ್ನ ಲೈಫಲ್ಲಿ ಯಾವ್ಯಾವ ವಿಷಯ ಸತ್ತೋಗಿದೆಯೋ ದೇವರು ಮತ್ತೆ ಅದನ್ನ ಬದುಕಿಸಿ ನಿನ್ನ ಜೀವಿತದಲ್ಲಿ ಅದನ್ನು ಕೊಡುವ ದೇವನಾಗಿದ್ದ. ಓದಿ. ಯೇಸು ಆಕೆಗೆ ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ ಎಂದು ನಾನು ನಿಮಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟರು. ಹಲ್ಲೆಲೂಯ. ಇವತ್ತು ದೇವರು ಹೇಳ್ತಾರೆ ಲೈವಲ್ಲಿರುವ ನಿಮ್ಮೆಲ್ರಿಗೂ, ನೀನು ನಂಬಿದರೆ, ಯಾವುದನ್ನು ನಂಬೋದು? ದೇವರ ವಾಕ್ಯವನ್ನು ನಂಬಿದರೆ ದೇವರ ಮಹಿಮೆಯನ್ನು ಕಾಣ್ತೀಯ. ಇದೇ ಇವತ್ತು ಫೈನಲ್ ಸ್ಟೇಟ್ಮೆಂಟ್ ನಾನು ಕೊಡೋದು ನಿಮಗೆ. ನಾನು ಇನ್ನು ಅಧಿಕವಾಗಿ ಬೋಧನೆ ಮಾಡೋದಿಲ್ಲ. ಪ್ರತಿದಿನ ರಾತ್ರಿ 8 ಗಂಟೆಗೆ ಲೈವ್ ಬರ್ತೈತೆ. ಸ್ವಲ್ಪ ಟೈಮನ್ನು ಒದಗಿಸ್ರಿ. 7 ಗಂಟೆಗೆ ಫ್ಯಾಮಿಲಿ ಪ್ರೇಯರ್ ಮಾಡ್ರಿ, ಊಟ ಮಾಡೋದಂದ್ರೆ ಊಟ ಮಾಡ್ರಿ, 8 ಗಂಟೆಗೆ ಲೈವಲ್ಲಿ ಕೂತ್ಕೊಳ್ರಿ. 8 ರಿಂದ 9 ಗಂಟೆವರೆಗೂ ನನ್ನ ಜೊತೆ ವಾಕ್ಯ ಕೇಳ್ರಿ. ವಿಶ್ವಾಸ ಜಾಸ್ತಿ ಆಗ್ತೈತೆ, ಜಬರ್ದಸ್ತ್ ಆಗ್ತೀರಾ, ಈ ಲೋಕದಲ್ಲಿ ಬರೋ ಸಮಸ್ಯೆನ ಗೆಲ್ತೀರಾ. ಯಾಕಂದ್ರೆ ಪ್ರತಿದಿನ ರಾತ್ರಿ 8 ಗಂಟೆಗೆ ವಾಕ್ಯವನ್ನು ದೂತನ ಎಂಬಂತೆ ದೇವರು ಆನ್ಲೈನಲ್ಲಿ ನಿಮಗೆ ಕಳಿಸ್ಕೊಡ್ತಾ ಇದ್ದಾರೆ. ನಂಬರ್ 1 ಕಮೆಂಟ್ ಮಾಡ್ರಿ, ಆಮೇಲೆ ಅಂತ ಹೇಳ್ರಿ.
ಈ ಮುಂಜಾನೆ ಯಾರೆಲ್ಲ ಒಂದು ಹೇಳ್ತೀನಿ ನೋಡ್ರಿ, ದೇವರ ಮಹಿಮೆ ನೀವು ನೋಡ್ಬೇಕಾ, ನಂಬಿಕೆ ಬೇಕಾ, ವಾಕ್ಯವನ್ನು ಕೇಳ್ರಿ. ನಾನು ಪಾಪಿ, ನಾನು ಪೀಡೆ ಹಿಂಗೆಲ್ಲ ಹೇಳ್ಬೇಡ್ರಿ. ಕ್ರಿಸ್ತನಲ್ಲಿ ನಾನು ನೀತಿವಂತನಾಗಿದ್ದೇನೆ. ನಾನು ನೀತಿವಂತನಾಗಬೇಕಂತ ಯೇಸು ನನ್ನೆಲ್ಲ ಪಾಪಗಳನ್ನು ಹೊತ್ತು ತೀರಿಸಿರುವ ದೇವರಾಗಿದ್ದಾನೆ. ನಾನು ಅಂಧಕಾರದ ದೊರೆತನದಿಂದ ಈಗ ಪ್ರಿಯ ಕುಮಾರನ ರಾಜ್ಯದಲ್ಲಿದ್ದೇನೆ. ನನ್ನ ಜೀವ ಕ್ರಿಸ್ತನೊಂದಿಗೆ